ನಮಸ್ತೆ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತೂಕ ಕಮ್ಮಿ ಮಾಡಲು ಮತ್ತೊಂದಷ್ಟು ಆಸನಗಳೊಂದಿಗೆ ಬಂದಿದ್ದೇವೆ. ಇವತ್ತಿನ ಪ್ರಾಮುಖ್ಯತೆ ನಮಗೆ ಕೊಡುವಂಥದ್ದು ಸೂರ್ಯ ನಮಸ್ಕಾರದ ಮೇಲೆ. ಎಲ್ಲರಿಗೂ ಸಮಯದ ಅಭಾವದಿಂದ ಯೋಗಾಸನ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಟೈಮ್ ಇಲ್ಲ ಅಂತ ಹೇಳ್ತೀವಿ. ಬಟ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಗೆ ಎಲ್ಲ ಆಸನಗಳು ಕವರ್ ಆಗ್ತಾ ಬರುತ್ತೆ. ಇದರಿಂದ ನಿಮಗೆ ತುಂಬಾ ಉಪಯೋಗ ಇದೆ. ಅಭ್ಯಾಸವನ್ನು ಶುರು ಮಾಡುವ ಮುಂಚೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. 2 ಕೈಗಳನ್ನು ಜೋಡಿಸಿ ಎದೆ ಮುಂಭಾಗಕ್ಕೆ ತನ್ನಿ. ಕಣ್ಣುಗಳು ಮುಚ್ಚಿರಲಿ. ದೀರ್ಘವಾಗಿ ಉಸಿರು ತಗೊಳ್ತಾ ಹೊರಹಾಕುವಾಗ 3 ಬಾರಿ ಓಂಕಾರದ ಉಚ್ಚಾರಣೆ. ಓಂಕಾರದ ಉಚ್ಚಾರಣೆಯ ನಂತರ ಅದರಿಂದ ಉಂಟಾದಂತಹ ಕಂಪನಗಳನ್ನು ಗಮನಿಸ್ತಾ ಬನ್ನಿ. ಸೂರ್ಯ ನಮಸ್ಕಾರದ ಶ್ಲೋಕವನ್ನು ಹೇಳೋಣ. ಹೇಳಿದ ನಂತರ ಉಚ್ಚರಿಸಿ. ಓಂ ಹಿರಣ್ಮಯೇನ ಪಾತ್ರೇಣ ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಯಪಾವೃಣೋ ತತ್ವಂ ಪೂಷಣ್ಯಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಕೈಗಳನ್ನು ಕೆಳಗಿರಿಸಿ 2 ಕಾಲನ್ನು ಜೋಡಿಸಿ ದೇಹದ ಪಕ್ಕದಲ್ಲಿರಲಿ. ಮೊದಲಿಗೆ ನಮಸ್ಕಾರಾಸನ. 2 ಕೈಗಳನ್ನು ಜೋಡಿಸಿ ಎದೆ ಮುಂಭಾಗದಲ್ಲಿಡಿ. ಉಸಿರು ತಗೋತಾ 2 ಕೈಗಳನ್ನು ಹಿಂದಕ್ಕೆ ತಗೊಂಡು ಹೋಗಿ ಹಸ್ತ ಉತ್ಥಾನಾಸನ. ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿ ಕಣ್ಣುಗಳು ತೆರೆದಿರಲಿ. ಉಸಿರನ್ನು ಹೊರ ಹಾಕ್ತಾ ಮುಂದಕ್ಕೆ ಬಾಗಿ 2 ಕೈಗಳು ನಿಮ್ಮ ಕಾಲಿನ ಪಕ್ಕದಲ್ಲಿರಲಿ. ಪಾದ ಹಸ್ತಾಸನ. ಉಸಿರು ತಗೋತಾ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ಮುಂದೆ ನೋಡಿ. ನಿಮ್ಮ ಪೃಷ್ಠಭಾಗ ಕೆಳಗಿರಲಿ. ಉಸಿರನ್ನು ಹೊರ ಹಾಕ್ತಾ ಎಡಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ದ್ವಿಪಾದ ಅಶ್ವಸಂಚಲನಾಸನ. ನಿಮ್ಮ ದೇಹ ಒಂದು ಜಾರಬಂಡಿಯ ರೀತಿಯಲ್ಲಿ ಇರಬೇಕು, ಪ್ಲಾಂಕ್ ಪೊಸಿಷನ್. ಉಸಿರು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಶಶಾಂಕಾಸನ. ನಿಮ್ಮ ಪೃಷ್ಠಭಾಗ ಹಿಮ್ಮಡಿ ತಾಗ್ಲಿ, ನಿಮ್ಮ ಹಣೆ ನೆಲಕ್ಕೆ ತಾಗಲಿ. ಉಸಿರು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಅಷ್ಟಾಂಗ ನಮಸ್ಕಾರಾಸನ. ದೇಹದ 8 ಅಂಗಗಳು ನೀವು ನೆಲಕ್ಕೆ ತಾಗಬೇಕಾಗತ್ತೆ. ನಿಮ್ಮ ಕಾಲ್ಗಳು, ಮಂಡಿ, ಎದೆ ಭಾಗ, ಹಸ್ತಗಳು ಹಾಗೂ ಗಲ್ಲ, ಪೃಷ್ಠಭಾಗ ಮೇಲಿರಬೇಕು. ಉಸಿರು ತಗೋತಾ ಮೇಲೆ ಬನ್ನಿ. ಊರ್ಧ್ವಮುಖ ಶ್ವಾನಾಸನ. 2 ಕಾಲು ಮೇಲಿರಲಿ, ಮಂಡಿ ನೆಲಕ್ಕೆ ತಾಗಬಾರ್ದು, ಮೇಲಕ್ಕೆ ನೋಡಿ. ಉಸಿರನ್ನು ಹೊರ ಹಾಕ್ತಾ ಅಧೋಮುಖ ಶ್ವಾನಾಸನ. ಒಳಮುಖಕ್ಕೆ ಬಾಗಿ ನಿಮ್ಮ 2 ಪಾದಗಳು ನೆಲಕ್ಕೆ ತಾಗಿರ್ಲಿ. ಕಾಲನ್ನು ಒಂದು ಸ್ವಲ್ಪ ಮುಂದೆ ತನ್ನಿ, ಒಳಗೆ ಬಾಗಿ. ಉಸಿರು ತಗೋತಾ ಬಲಗಾಲನ್ನು ಮುಂದಕ್ಕೆ ತನ್ನಿ. ಏಕಪಾದ ಅಶ್ವಸಂಚಲನಾಸನ. ಮುಂದೆ ನೋಡಿ. ಪೃಷ್ಠಭಾಗವನ್ನು ಕೆಳಗೆ ತನ್ನಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನು ಮುಂದಕ್ಕೆ ತನ್ನಿ. ಪಾದ ಹಸ್ತಾಸನ. ನಿಮ್ಮ ಹಣೆ ನಿಮ್ಮ ಮಂಡಿಗೆ ತಾಗಲಿ. ಉಸಿರು ತಗೋತಾ
ಎರಡು ಕೈಗಳು ಹಾಗೂ ಕತ್ತನ್ನು ಒಂದೇ ನೇರವಾಗಿ ಮೇಲಕ್ಕೆ ತನ್ನಿ. ಹಿಂದಕ್ಕೆ ಬಾಗಿ ಹಸ್ತ ಉತ್ಥಾನಾಸನದ ಅಭ್ಯಾಸ. ಉಸಿರನ್ನು ಹೊರ ಹಾಕ್ತಾ ಎರಡು ಕೈಗಳನ್ನು ಜೋಡಿಸಿ ಎದೆಯ ಮುಂಭಾಗಕ್ಕೆ ತನ್ನಿ. ನಮಸ್ಕಾರಾಸನ. ಇಲ್ಲಿಗೆ ಒಂದು ಸುತ್ತು ಕಂಪ್ಲೀಟ್ ಆಗತ್ತೆ. ಸೊ ಸೂರ್ಯ ನಮಸ್ಕಾರದ ಒಂದು ಸುತ್ತಿನಲ್ಲಿ ನೀವು 12 ಆಸನಗಳನ್ನು ಮಾಡ್ತೀರಾ. ಎರಡನೇ ಸುತ್ತಿನ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ. ಈ ಸೂರ್ಯ ನಮಸ್ಕಾರ ಸುತ್ತಿನಲ್ಲಿ ಸ್ಟ್ರೆಚಿಂಗ್ ಮಾಡೋಣ. ಎರಡು ಹಸ್ತಗಳನ್ನು ಜೋಡಿಸಿ ಎದೆಯ ಮುಂಭಾಗದಲ್ಲಿಡಿ. ಉಸಿರು ತಗೋತಾ ಎರಡು ಕೈಗಳನ್ನು ಹಿಂದಕ್ಕೆ ತಗೊಂಡೋಗಿ ಹಸ್ತವನ್ನು ಹಿಂದಕ್ಕೆ ತಗೊಂಡು ಹೋಗಿ ಹಸ್ತ ಉತ್ಥಾನಾಸನ. ಅಲ್ಲಿಂದ ಪಾದಹಸ್ತಾಸನಕ್ಕೆ ಬನ್ನಿ. ಮುಂದಕ್ಕೆ ಬಾಗಿ ಅದೇ ರೀತಿ 3 ಬಾರಿ ಅಭ್ಯಾಸವನ್ನು ಮಾಡಿ. ಉಸಿರು ತಗೋತಾ ಹಿಂದಕ್ಕೆ ಬಾಗಬೇಕು. ಉಸಿರನ್ನು ಹೊರ ಹಾಕ್ತಾ ಮುಂದಕ್ಕೆ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಸೆಳೆತವನ್ನು ಗಮನಿಸ್ತಾ ಬನ್ನಿ. ಬೆನ್ನಿನ ಭಾಗ ಹಾಗೂ ಕೈಯಿನ ಭಾಗದಲ್ಲಿ ಆಗುತ್ತಿರುವಂತಹ ಸೆಳೆತವನ್ನು ಗಮನಿಸಿ. ಪಾದಹಸ್ತಾಸನದಿಂದ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ಉಸಿರು ತಗೋತಾ ಎರಡು ಕೈಗಳನ್ನು ನಿಮ್ಮ ಬಲಬದಿಗೆ ಇಡಿ. ಉಸಿರನ್ನು ಹೊರ ಹಾಕ್ತಾ ಮುಂದಕ್ಕೆ ಬಾಗಿ ನಿಮ್ಮ ಎದೆಯನ್ನು ನೆಲಕ್ಕೆ ತಾಗಿಸಿ ಹಾಗೂ ಮೇಲೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಹೋಗಿ ಉಸಿರು ತಗೋತಾ ಮೇಲೆ ಬನ್ನಿ. ಈ ರೀತಿ 3 ಬಾರಿ ಅಭ್ಯಾಸವನ್ನು ಮಾಡಿ ಪುನಃ ಏಕಪಾದ ಅಶ್ವಸಂಚಲನಾಸನಕ್ಕೆ ಬನ್ನಿ. ಇದೇ ರೀತಿ ಇನ್ನೊಂದು ಬದಿ ಅಭ್ಯಾಸವನ್ನು ಮಾಡಬೇಕು. ಕಾಲನ್ನು ನೇರ ಮಾಡ್ತಾ ಎದ್ದು ನಿಲ್ಲಿ. ಇನ್ನೊಂದು ಬದಿ ತಿರುಗಿ ಏಕಪಾದ ಅಶ್ವಸಂಚಲನಾಸನಕ್ಕೆ ಹೋಗಿ ಅದಾದ ನಂತರ ಎರಡು ಕೈಗಳನ್ನು ಎಡಬದಿ ಇಡಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎದೆ ಭಾಗವನ್ನು ನೆಲಕ್ಕೆ ತಾಗಿಸಿ ಉಸಿರು ತಗೋತಾ ಮೇಲ್ ಬನ್ನಿ. ಇದೇ ರೀತಿ 3 ಬಾರಿ ಅಭ್ಯಾಸವನ್ನು ಮಾಡಿ. ಅಭ್ಯಾಸದ ನಂತರ ಏಕಪಾದ ಅಶ್ವಸಂಚಲನಾಸನಕ್ಕೆ ಬಂದು ಎದ್ದು ನಿಂತ್ಕೊಳ್ಳಿ. ಪುನಃ ಹಿಂದಕ್ಕೆ ತಿರುಗಿ ಉಸಿರನ್ನು ಹೊರ ಹಾಕ್ತಾ ಎಡಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ದ್ವಿಪಾದ ಅಶ್ವಸಂಚಲನಾಸನ. ಉಸಿರು ತಗೋತಾ ಭುಜಂಗಾಸನದ ಅಭ್ಯಾಸ. ಉಸಿರನ್ನು ಹೊರ ಹಾಕ್ತಾ ಪರ್ವತಾಸನದ ಅಭ್ಯಾಸ. ಉಸಿರು ತಗೋತಾ ಮೇಲ್ ನೋಡ್ಬೇಕು. ಕಾಲುಗಳು ಕೆಳಗೆ ಬರುತ್ತೆ. ಉಸಿರನ್ನು ಹೊರ ಹಾಕ್ತಾ ಒಳಗ್ ಬಾಗ್ತೇವೆ. ತಲೆಯ ಭಾಗ ಒಳಗೆ ಹೋಗತ್ತೆ. ಇದೇ ರೀತಿ 3 ಬಾರಿ ಅಭ್ಯಾಸವನ್ನು ಮಾಡಿ. ಅದಾದ ನಂತರ ನಿಮ್ಮ ಎರಡೂ ಕಾಲುಗಳನ್ನು ಮಡಚಿ ನೆಲಕ್ಕಿಡಿ. ಉಸಿರು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಶಶಾಂಕಾಸನದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಉಸಿರು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಅಷ್ಟಾಂಗ ನಮಸ್ಕಾರಾಸನಕ್ಕೆ ಬನ್ನಿ. ನಿಮ್ಮ ಎದೆಯ ಭಾಗ, ಗಲ್ಲ, ಕೈಗಳು ಹಾಗೂ ಮಂಡಿ ಹಾಗೂ ಕಾಲು ನೆಲಕ್ಕೆ ತಾಗಿರ್ಲಿ. ನಿಧಾನವಾಗಿ ಬಲಗಾಲನ್ನು ಮೇಲಕ್ಕೆತ್ತಿ ಕೆಳಗಿಳಿಸಿ. ಎಡಗಾಲನ್ನು ಮೇಲಕ್ಕೆತ್ತಿ ಕೆಳಗಿಳಿಸಿ. ಇದೇ ರೀತಿ 3 ಬಾರಿ ಅಭ್ಯಾಸವನ್ನು ಮಾಡಿ. ನಿಮ್ಮ ಗಲ್ಲ ನೆಲಕ್ಕೆ ತಾಗಿರ್ಲಿ. ಅಭ್ಯಾಸದ ನಂತರ ಉಸಿರು ತಗೋತಾ ಊರ್ಧ್ವಮುಖ ಶ್ವಾನಾಸನ. ದೇಹದ ಮುಂಭಾಗವನ್ನು ಮೇಲಕ್ಕೆ ತರಬೇಕು. ಮೇಲ್ ನೋಡಿ. ಊರ್ಧ್ವಮುಖ ಶ್ವಾನಾಸನದಿಂದ ಅಧೋಮುಖ ಶ್ವಾನಾಸನಕ್ಕೆ ಹೋಗಿ ಉಸಿರು ತಗೋತಾ ನಿಮ್ಮ ಬಲಗಾಲನ್ನು ಮೇಲಕ್ಕೆ ತಗೊಂಡು ಹೋಗಿ ನೇರವಾಗಿ ಉಸಿರನ್ನು ಹೊರ ಹಾಕ್ತಾ ಕಾಲನ್ನು ಕೆಳಗಿಳಿಸಿ. ಅದೇ ರೀತಿ ಎಡಬದಿ ಅಭ್ಯಾಸ. ಈ ರೀತಿ 3 ಬಾರಿ ಮಾಡಿ. ಉಸಿರು ತಗೋತಾ ನಿಮ್ಮ ಬಲಗಾಲನ್ನು ಮುಂದಕ್ಕೆ ತನ್ನಿ. ಏಕಪಾದ ಅಶ್ವಸಂಚಲನಾಸನ.
ನಿಧಾನವಾಗಿ ಉಸಿರು ತಗೋತಾ 2 ಕೈಗಳನ್ನು ಮೇಲಕ್ಕೆ ತನ್ನಿ. ಕೈಗಳನ್ನು ಜೋಡಿಸಿ ಹಿಂದಕ್ಕೆ ಬಾಗಿ ಪೃಷ್ಠಭಾಗವನ್ನು ಮುಂದಕ್ಕೆ ಪುಷ್ ಮಾಡಿ. ಈ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಿ. ಅದಾದ ನಂತರ ಮತ್ತೆ ಕೈಗಳನ್ನು ಮುಂದಕ್ಕೆ ತನ್ನಿ. ಇದೇ ರೀತಿ ಇನ್ನೊಂದು ಬದಿ ಅಭ್ಯಾಸವನ್ನು ಮಾಡಿ ಎದ್ದು ನಿಲ್ಲಿ. ಇನ್ನೊಂದು ಬದಿ ತಿರುಗಿ ಏಕಪಾದ ಶ್ವಾಸಸಂಚಲನಾಸನಕ್ಕೆ ಹೋಗಿ ಅದಾದ ನಂತರ ನಿಮ್ಮ 2 ಕೈಗಳನ್ನು ಮೇಲಕ್ಕೆ ತನ್ನಿ. ಕೈಗಳನ್ನು ಜೋಡಿಸಿ ಹಿಂದಕ್ಕೆ ಬಾಗಿ. ಉಸಿರಾಟ ಸರಳವಾಗಿರಲಿ. ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಬಿಡಿಸಿ ಎದ್ದು ನಿಂತು ಇನ್ನೊಂದು ಬದಿ ತಿರುಗಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನು ಮುಂದಕ್ಕೆ ತನ್ನಿ. ಪಾದಹಸ್ತಾಸನ. ನಿಮ್ಮ 2 ಕೈಗಳು ಕಾಲಿನ ಮಣಿಗಂಟಿನ ಹಿಂದೆ ಕಟ್ಟಿ ನಿಮ್ಮ ತಲೆಯನ್ನು ಮುಂದಕ್ಕೆ ಬಾಗಿಸಿ ಹಣೆಯನ್ನು ಮಂಡಿಗೆ ತಾಗಿಸುವಂತಹ ಪ್ರಯತ್ನ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ನಿಮ್ಮ ಉಸಿರಾಟ ಸರಳವಾಗಿರಲಿ. ಉಸಿರು ತಗೋತಾ ಕೈಗಳನ್ನು ಬಿಡಿಸಿ ಕೈಯನ್ನು ಮೇಲಕ್ಕೆ ತನ್ನಿ. ಹಸ್ತ ಉತ್ಥಾನಾಸನ. ಇಲ್ಲಿನಿಂದ ನಿಮ್ಮ 2 ಕೈಗಳನ್ನು ಸೊಂಟದ ಭಾಗ ಮೇಲಿಡಿ. ನೇರವಾಗಿ ಬನ್ನಿ. ಉಸಿರು ತಗೋತಾ ಹಿಂದಕ್ಕೆ ಬಾಗಿ ಸಾಧ್ಯವಾದಷ್ಟು ಕಣ್ಣುಗಳು ತೆರೆದಿರಲಿ. ಉಸಿರನ್ನು ಹೊರ ಹಾಕ್ತಾ ಮೇಲೆ ಬನ್ನಿ. ಉಸಿರು ತಗೋತಾ ಹಿಂದಕ್ಕೆ ಬಾಗಿ ಉಸಿರನ್ನು ಹೊರ ಹಾಕ್ತಾ ನೇರವಾಗಿ ಬನ್ನಿ. ಇದೇ ರೀತಿ ಇನ್ನೊಂದು ಬಾರಿ ಅಭ್ಯಾಸವನ್ನು ಮಾಡಿ. ಎರಡು ಕೈಗಳನ್ನು ಮೇಲ್ ತಗೊಂಡು ಹೋಗಿ ಹಸ್ತ ಉತ್ಥಾನಾಸನಕ್ಕೆ. ಉಸಿರನ್ನು ಹೊರ ಹಾಕ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಇಲ್ಲಿಗೆ ಸೂರ್ಯ ನಮಸ್ಕಾರದ 2ನೇ ಸುತ್ತು ಸ್ಟ್ರೆಚಿಂಗ್ ರೌಂಡ್ ಮುಗಿಯುತ್ತೆ. ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡಿ ಇದರಿಂದ ಲಾಭವನ್ನು ಪಡೆದು ದಿನದಲ್ಲಿ ಒಮ್ಮೆ ಆದ್ರೂ ಮಾಡಿ. ಧನ್ಯವಾದ ವೀಕ್ಷಕರೇ.